ಪಕ್ಷದ ಸಂಘಟನೆಗೋಸ್ಕರ 4 ಮಾತು ಹೇಳಿ ಇನ್ನು ಬರೋ ದಿನದಲ್ಲಿ ಕೆಳಮಟ್ಟದ ಪಕ್ಷ ಕಟ್ಟಿ ಎಲ್ಲ ಮರೆತು ಎಲ್ಲ ನಾಯಕರು ಒಂದು ಮಾಡಿ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಗೆಲುವು ಏನು ಮಾಡಬೇಕನ್ನೋ ಕೆಲಸ ಮಾಡ್ತೀವಿ. ಹೌದು, ಅದೇ ಮಾಡ್ತೇವೆ. ಇಲ್ಲಿ ವ್ಯಾಪಾರಸ್ಥರಿಗೆ ನಮ್ಮ ಪಕ್ಷ ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷ ಅಭಿಪ್ರಾಯ ಅಲ್ಲ, ರಮೇಶ್ ಜಾರಕಿಹೊಳಿ ಅಭಿಪ್ರಾಯ ಹಿಡಿದು ಪಕ್ಷ ಏನು ಅನ್ನೋದಕ್ಕೆ ನಾವು ತಲೆಬಾಗ್ತೇವೆ ಕೊನೆಗೆ. ಅದು ನಮ್ಮೆಲ್ಲ ಅನಿಸಿಕೆ ಕೊನೆ. ಯಾಕಂದ್ರೆ ಪಕ್ಷದ ಕೊನೆಯ ಮಟ್ಟ ಹೇಳುವಂಥ ಶಕ್ತಿ ಯಾರು ಇಲ್ಲ, ದೇವರು ನಮ್ಗೆ ಶಕ್ತಿ ಕೊಟ್ಟಾನೆ. ಅದನ್ನು ತೊಗೊಂಡು ನಮ್ಮ ರಾಮದುರ್ಗ ಕಾರ್ಯಕರ್ತ ಅನ್ಯಾಯ ಆಗಿದೆ ಅಂತ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ನಾವು ಒಳ್ಳೆಯ ಶಾಸಕ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಕೊನೆಗೆ ಪಕ್ಷ ತೀರ್ಮಾನಕ್ಕೆ ನಾವು ತಲೆಬಾಗಬೇಕಾಗತ್ತೆ. ನಮ್ಮ ಅಭಿಪ್ರಾಯ ಅಲ್ಲಿ ಕೊನೆಗೆ ಆಗೋಲ್ಲ. ನಮ್ಮ ಅಭಿಪ್ರಾಯ ಹೊತ್ತು ನಮ್ಗೆ 100% ವಿಶ್ವಾಸ ಇದೆ. ನಮ್ಮ ಅಭಿಪ್ರಾಯ ಸಕ್ಸಸ್ ಆಗ್ತದೆ. ಈಗ ನಾ ಸಾಯಂಕಾಲ ದಾವಣಗೆರೆಯಲ್ಲಿ ನಾಳೆ ದಾವಣಗೆರೆಗೆ ಹೊಂಟ್ರಿ. ನಾನು ನಮ್ಮ ಪಕ್ಷ ಎರಡೂ ಪಕ್ಷದ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ನಾನು ಸ್ಥಳೀಯವಾಗಿ ಇವತ್ತು ರಾತ್ರಿ ಸಾಯಂಕಾಲದ ಇವತ್ತು 4-5 ಕಡೆ ಇದೆ, ನಾಳೆ ಇದೆ. ಆಮೇಲೆ ನಾಳೆ ಸಂಜೆಗೆ ಅಲ್ಲಿಂದ ಬಾಗಲಕೋಟೆ ಬರ್ತೀನಿ. ಎರಡೂ ಮಗು ನಮ್ಮ ಪಕ್ಷದ ಗೆಲುವಿಗೆ ಏನು ಮಾಡ್ಬೇಕು ನಾವು ಮಾಡ್ತೇವೆ. ಅದಕ್ಕೆ ಮಾಹಿತಿ ಇಲ್ಲ. ವೈಯಕ್ತಿಕ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂತ ನಮಗೆ ಇಬ್ಬರು ಗೆಳೆಯರು, ನಾವು ದಿನನಿತ್ಯ ಬೆಂಗಳೂರು ಕೂಡಿರ್ತೀವಿ. ಬಟ್ ಇದು ನಂಗೆ ಮಾಹಿತಿ ಇಲ್ಲ. ಪಕ್ಷದ ಬುಲಾವ್ ಅಂತ ಅವ್ರು ಬಹುಶಃ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿ ಅವರು ನಮ್ಮ ಕ್ಯಾಂಡಿಡೇಟು ಅವರು ಮೊದಲಿನ ಆತ್ಮೀಯರು ಅವರು, ಆಗೋಸ್ಕರ ಹೋಗಿರ್ಬೋದು ನನ್ನ ಅಭಿಪ್ರಾಯ. ಬಟ್ ನಾ ಪಕ್ಷದ ಶಾಸಕರು ಪಕ್ಷದ ತೀರ್ಮಾನಕ್ಕೆ ನಾವು ಏನು ಹೇಳ್ತಾ ಅದು ಕೇಳಬೇಕಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕೊನೆ 2-3 ಮಾಡಬೇಕಂತಿದ್ರೆ ನಾನು ಮಾಡಕ್ಕೆ ಹೊರಟಿದ್ದೀನಿ. ಇವತ್ತು ಪಕ್ಷ ಆದೇಶ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲಿಂದ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಏನು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದ ಜಗಳು ಭಿನ್ನಾಭಿಪ್ರಾಯ ಇರ್ಬೋದು. ಕೊನೆಗೆ ಪಕ್ಷದ ಆದೇಶ ತಲೆಬಾಗಲಿಕ್ಕೆ ಎಲ್ಲ ಪ್ರತಿಯೊಬ್ಬ ಶಾಸಕ ಕಾರ್ಯಕ್ಕೆ ಕರ್ತವ್ಯ. ಅದನ್ನು ಬಹುಶಃ ಅವ್ರನ್ನ ಕೇಳಿ ಒಳ್ಳೇದು. ನನಗೆ ಪಕ್ಷ ಸಾಕಷ್ಟು ಮಾಡಿದೆ, ಬಿಜೆಪಿ ಸಾಕಷ್ಟು ಮಾಡಿದೆ, ಹೀಗಾಗಿ ಆ ಋಣ ತೀರಿಸಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ನಾನು ಮುಂದೆ ಬಿಜೆಪಿ ಬರಬಹುದು ಅನ್ನೋ ಒಂದು ಮುನ್ಸೂಚನೆ. ನಾನು ಭಾಳ ಅವ್ನು ಸಸ್ಪೆಂಡ್ ಆದ ದಿವಸದ ಹೊಳೆ ತರ ಪ್ರಯತ್ನ ಮಾಡ್ತಾನೆ. ನಾ ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದರೆ ಸ್ವಾಗತ. ಪಕ್ಷದವರು ಒಳ್ಳೆ ಸೇರಿಸ್ಕೊಂಡ್ರೆ ಪಕ್ಷ ಒಳ್ಳೇದಾಗುತ್ತೆ ಬರ್ಬೇಕಂತ ನಂದು ವೈಯಕ್ತಿಕ ಅಭಿಪ್ರಾಯ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ತಮ್ಮ ಬಣ್ಣ ಎಲ್ಲ ಭಾರತೀಯ ಜನತಾ ಬಣ್ಣ. ಆದ್ರೆ ವೈಯಕ್ತಿಕ ನಮ್ಮದು ಕೆಲವೊಂದು ವಿಷಯದಲ್ಲಿ ನಾವು ಭಿನ್ನಾಭಿಪ್ರಾಯ, ಅದ್ರ ಬಗ್ಗೆ ಹೋರಾಟ ಇದೆ. ಬಟ್ ಇವತ್ತು ಒಳ್ಳೆ ಬೆಳವಣಿಗೆಲ್ಲ ಇಷ್ಟು ಭಿನ್ನಾಭಿಪ್ರಾಯ ಇದ್ರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬರ್ತಂದ್ರೆ ಒಳ್ಳೇದು. ಅವರ ಮುಂದಿನ ದಿನದಲ್ಲಿ ಹಿಂಗೆ ಸ್ವಲ್ಪ ನರಮಾಗಿ ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾನು ಭಾಳಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಬಸವಣ್ಣ ಪಾಟೀಲ್ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂದ್ರೆ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಬಸವಣ್ಣ ಪಾಟೀಲ್ ಅವರಿಗೆ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂತ ಇವತ್ತು ಮನವಿ ಮಾಡ್ಕೋತೀನಿ ನಾನು. ನಡೆದೆ ವಿಫಲ ಆಗಿಲ್ಲ, ನಡೆದೈತೆ. ಅದಕ್ಕೆ ಇನ್ನೂ ಸಮಯ ಇದೆ. ಸ್ವಲ್ಪ ಅವರು ಸ್ವಲ್ಪ ವೈಯಕ್ತಿಕ ಅವರ ಹಿಂದೂ ಸಂಘಟನೆ ಮಾಡ್ತಾರೆ, ಮಾಡಲಿ. ಅದು ನಾವು ಹಿಂದೂ ಸಂಘಟನೆ ನಮ್ಮ ಪಕ್ಷದ ಧೋರಣೆ ಅದು ಐತೆ. ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೂ ಮೇಲೆ ನಾವು ಧೋರಣೆ, ಅವ್ರ ಸಂಘಟನೆ ಅವರು ಅನಂತಕುಮಾರ್ ಹೆಗಡೆ ಇರ್ಬೋದು, ಯಾರು ಮಾಡೋದು ನಮ್ಮ ಪಕ್ಷದ ಒಳ್ಳೇದಾಗ್ತದೆ, ಮಾಡಲಿ. ನೋಡಿ ಈಗ ನಾವು ಇನ್ನು ಮಟ್ಟ ಹೋಗಿ ಇವತ್ತು ಹೊಂಟಿದ್ವಿ ನಾವು ದಾವಣಗೆರೆಗೆ. ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಅಲ್ಲಿ ಟಫ್ ಫೈಟ್ ಇದಾವೆ, ಎರಡು ಚೆನ್ನಾಗಿದಾವತ್ತದ ಎರಡು ಬಂದು ನಮ್ಮ ಪಕ್ಷ ಬರ್ತದೆ. ನಮ್ಮ ಆಶಾಭಾವನೆಯಲ್ಲಿ ಇದ್ದೇವೆ, ನೋಡೋಣ. ಅದೇ ನಮ್ಮ ಪಕ್ಷ ಈ ನಾಳೆ ಹೋಗ್ತಾನೆ. ಇವತ್ತು ದಾವಣಗೆರೆ ಹೋಗ್ತಾನೆ, ಇವತ್ತು ನಾಳೆ ಸಾಯಂಕಾಲ ಮಠ. ನಾಳೆ ಸಾಯಂಕಾಲ ಬಂದು ದಾವಣಗೆರೆ ಬಾಗಲಕೋಟೆ 2 ನಾಳೆ 2 ಮುಗಿಸ್ತೇನೆ.